ತಾಯಿಗೆ 4 ಜನನ 5 ಜನ 3 ಜನ ಇದ್ದಾರೆ. 3 ಜನ ಅಂಗವಿಕಲರು ಇದ್ದಾರೆ. ಸೊಸಿನೂ ಅಂಗವಿಕಲ, ಮೊಮ್ಮಗನೂ ಕೂಡ. ಇವ್ರದ್ದೊಂದು ಮನೆ ಇದೆ. ಮನೆಗೇನೋ ಸಮಸ್ಯೆ ಇದೆಯಂತೆ. ಅದೇನಿದೆ ನಮ್ಮ ಲಾಯರ್ನ ಕೊಟ್ಟು ಅವರಿಗೆ ಸಹಾಯ ಮಾಡಿ, ಆಯ್ತಾ? ಅದು ಒಂದು. ಆಮೇಲೆ ಡಿಸೇಬಲ್ಡ್ ಆಫೀಸರ್ ನಂಬರ್ ತಗೋ. ನೀನಮ್ಮ ರಕ್ಷಣಾ ವೇದಿಕೆ ಕನ್ನಡ ಬಾವುಟ ಹಾಕೊಂಡು ಬಂದ್ಬಿಟ್ಟಿದ್ದೀರಾ? ಮಕ್ಕಳದ ಡೌನ್ ಸಿಂಡ್ರೋಮ್ ಮಕ್ಕಳು ಹಂಗೆ ಇರ್ತವೆ. ನಾನು ಡಾಕ್ಟರ್ ಇದ್ದೀನಲ್ವಾ? ಇದು ಬಂದಿಲ್ಲ, ಪೆನ್ಷನ್ ಬಂದಿಲ್ಲ. ವಿಧವಾ ವೇತನ ತಾಲೂಕ್ ಅಂದ್ರೆ ಸಿಇಒ ಬರ್ತಾರಲ್ಲ, ತಾಲೂಕು ಆಫೀಸ್ ಸಿಇಒ ಬರ್ತಾರೆ. ಗ್ರಾಮ ಪಂಚಾಯತ್ ಅವರು ಬಹಳ ಜನ ಬಂದಿದ್ದಾರೆ. ನಾನು ಇಲ್ಲೇ ಕುತ್ಕೊಂಡ್ಬಿಟ್ರೆ ಹೆಂಗವ? ಆಯ್ತು, ಅಕ್ಕಿ ಜೊತೆ ಫೋಟೋ ತಗೊಂಡಿದ್ದೀನಿ ಬಿಡಿ. ಮಾಡಿಸ್ಕೋಬೇಕು ನನ್ನಿಂದ. ಒಂದ್ ನಿಮಿಷ ಇರಿ. ಎಲ್ಲಿ CDPO ಎಲ್ರಿ ನಾಯಕ್ರೆ? ನಿಮ್ಮನ್ನು ಹುಡುಕದೇ ಆಗೋಯ್ತಲ್ರಪ್ಪ. ಅವ್ರೆಲ್ಲ CDPOಗಳಲ್ಲಿ ನೀವೆಲ್ಲ ಜನ ಎಲ್ಲ ಪ್ಲೀಸ್ ಹಿಂದೆ ಅಲ್ರಿ, ನನ್ ಕಣ್ಣು ಮುಂದೆ ಇರ್ಬೇಕು. ಒಂದ್ ನಿಮಿಷ ಇರವ ತಾಯಿ. ಅಮ್ಮ, ನೀನ್ ಆಗ್ಲೇ ಮೇಡಮ್ ಅವ್ರಿಗೆ ಹೇಳಿದಲ್ಲ, ಬರ್ಕೊಂಡಿದ್ದಾರೆ. ಇಲ್ಲ ಹೌದಲ್ಲ, ಅವರು ಹಿರಿಯ ನಾಗರಿಕರಿದ್ದಾರೆ. ಯಾರು ನಮ್ದು ಹಿರಿಯ ನಾಗರಿಕರ ಅಧಿಕಾರಿ ನೀನಿದ್ಯನವ? ಬಾರವ ಇಲ್ಲಿ. ಅವ್ರು ಬಂದ್ರೆ ನೀವು ಬರ್ಬೇಕವ ತಂಗಿ. ಒಂದ್ ನಿಮಿಷ. ಸೊಸೆ ತುಂಬಾ ಹರಾಸ್ಮೆಂಟ್. ಅದೇನಿದೆ ಪೊಲೀಸ್ ಇಲಾಖೆದು ಮತ್ತೆ ಆ ಕಾನೂನು ಪ್ರಕಾರ ಏನಿದೆ ಕ್ರಮ ತಗೊಂಡು ಆ ತಾಯಿಗೆ ಸಂಪೂರ್ಣ ನೆರವು ಕೊಡು. ಆಯ್ತು. ಎಲ್ಲಿದ್ದೀರಾ CDPO? ಹಲೋ ಹಲೋ, ಏನ್ ಹೆಸರು ನಿಮ್ದು? ರಾಜೇಶ್. ಇಲ್ಲೇನಪ್ಪ, ನಾನು IBಗೆ ಬಂದ್ರೆ ಎಲ್ಲ ಅಂಗವಿಕಲರು ಬಂದಿದ್ದಾರೆ. 5 ತಿಂಗಳಿಂದ ಅವ್ರಿಗೆ ಪೆನ್ಷನ್ ಇಲ್ವಂತಲೇ, ಭಿಕ್ಷೆ ಬೇಡ್ಕೊಂಡು ತಿನ್ನೋ ಪರಿಸ್ಥಿತಿ ಬಂದಿದೆಯಂತೆ. ಯಾಕಪ್ಪ? ಅಲ್ಲಪ್ಪ, ಒಂದ್ ನಿಮಿಷ ಇರಪ್ಪ. 40 ವರ್ಷದಿಂದ ಪೆನ್ಷನ್ ತಗೊಳ್ತಾ ಇದ್ದಾರೆ. ನೀವು ಮಾಡಿ, ಸ್ಕ್ರೂಟಿನಿ ಮಾಡಿ, ನೀವು ವೆರಿಫೈ ಮಾಡಿ. 5 ತಿಂಗಳು ನೀವು, ಒಂದ್ ನಿಮಿಷ ನಾನು ಹೇಳೋದ್ ಕೇಳ್ರಿ. 5 ತಿಂಗಳು ನೀವು ಅವರಿಗೆ ಪೆನ್ಷನ್ ಕೊಡದೆ ಇಟ್ರೆ ಅವ್ರು ಎಲ್ಲಿ ಬದುಕಬೇಕು? ನಾವು ನೀವು ಊಟ ಹಾಕ್ತಿವಿ ಅವ್ರಿಗೆ? ಅಲ್ಲಪ್ಪ, ನಿನ್ ಮನೆ ಕರ್ಕೊಂಬಂದ್ ಬಿಡ್ತೀನಿ. ಅಷ್ಟು ಜನರನ್ನ ಊಟ ಹಾಕ್ತೀರಲ್ಲ, ನೋಡ್ಕೋತೀರಾ? ಯಾಕಂದ್ರೆ ನೀವು ಇಲ್ಲಿ ಕೇಳಪ್ಪ, ಅಲ್ಲಿ ನೀನ್ ಕೂತಿದ್ಯಾ ಜವಾಬ್ದಾರಿ ಸ್ಥಾನದಲ್ಲಿ. 15 ದಿವಸ ತಗೊಳ್ರಿ ವೆರಿಫಿಕೇಶನ್ಗೆ, 20 ದಿವಸ ತಗೊಳ್ರಿ. 5 ತಿಂಗಳು ವೆರಿಫಿಕೇಶನ್ಗೆ ಅಂತ ತಗೊಂಡು ಎಲ್ಲರೂ ಬಂದು ನನ್ನ ಕಾಲು ಹಿಡ್ಕೊಂಡು ಹೇಳ್ತಾ ಇದ್ದಾರೆ. ಬರ್ರಿ, ನೀವು ಎಲ್ಲಿದ್ದೀರಾ? ವೇರ್ ಆರ್ ಯು ನೌ? ವೇರ್ ಆರ್ ಯು ಇನ್ ದಾವಣಗೆರೆ, ರೈಟ್? ಕಮ್ ಟು ಮೀಟ್ ಮೀ.